ನೀವು ಆಸ್ ಅ ಜನರಲ್ ಸರ್ಜನ್ ಕಾಮನ್ ಆಗಿ ನೋಡುವಂಥ ಲಿವರ್ ಕಂಡೀಷನ್ಸ್ ಯಾವ್ಯಾವುದು? ಈಗ ಲಿವರ್ ಈಸ್ ಅಫೆಕ್ಟೆಡ್ ಬೈ ವೆರಿ ಸಿವಿಯರ್ ಮೇಜರ್ ಡಿಸೀಸಸ್ ವಿಚ್ ಪೀಪಲ್ ಆರ್ ನಾಟ್ ಅವೇರ್. Apart from hepatitis, which is an infection, there are certain other conditions like liver abscesses, liver cysts, which can be congenital, ಅಂದರೆ ಹುಟ್ಟಿದಾಗಲಿಂದ ಇರೋದು, then adult polycystic disease, could be infection, could be a parasitic infection. These are all very common. Apart from this, there are certain conditions which affect the liver. ಲಿವರ್ನಲ್ಲಿ ಟ್ಯೂಮರ್ಸ್ ಇರುತ್ತೆ, ಪ್ರೈಮರಿ ಟ್ಯೂಮರ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಕಾಲ್ಡ್ ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ. Apart from that, liver is an organ which receives lot of tumor deposits from elsewhere. ಅಂದರೆ ಬೇರೆ ಎಲ್ಲೋ ಕ್ಯಾನ್ಸರ್ ಇದ್ದಾಗ ಶರೀರದಲ್ಲಿ ಸೆಕೆಂಡ್ರಿ ಡೆಪಾಸಿಟ್ಸ್ ಆಗಿ ತುಂಬ ಕಾಮನ್ ಆಗಿ ಅಕ್ಯುಮುಲೇಟ್ ಆಗೋದು ಲಿವರಲ್ಲಿ. ಸೊ ಹಾಗಾಗಿ ಜನಗಳು ಬರೀ ಲಿವರಲ್ಲಿ ಇನ್ಫೆಕ್ಷನ್ನು ಮತ್ತು ಜಾಂಡಿಸ್ ಇದೊಂದೇ ಫೋಕಸ್ ಮಾಡದೆ, ಹೊಟ್ಟೆ ನೋವು ಕಂಡಲ್ಲಿ ಅಥವಾ ವೆಯ್ಟ್ ಲಾಸ್ ಕಂಡಲ್ಲಿ, ಲಾಸ್ ಆಫ್ ಹ್ಯಾಪಿಟೈಟ್ ಇದ್ದಲ್ಲಿ, ರೈಟ್ ಸೈಡೆಡ್ ಅಪ್ಪರ್ ಅಬ್ಡಾಮಿನಲ್ ಪೇಯ್ನ್ ಅಥವಾ ಬ್ಯಾಕ್ ಪೇಯ್ನ್ ಇದ್ದಲ್ಲಿ ನೀವು ನಿಮ್ಮ ಸರ್ಜನ್ನ ಭೇಟಿಯಾದರೆ ವಾಟ್ ಆರ್ ದ ಲಿವರ್ ಕಂಡೀಷನ್ಸ್ ವಿಚ್ ಆರ್ ಕಾಮನ್ಲಿ ಸೀನ್ ಬೈ ಸರ್ಜನ್ ಕ್ಯಾನ್ ಬಿ ಪ್ರಿವೆಂಟೆಡ್. ಇದರ ಒಂದು ಟಾಪ್ 3 ಹೇಳೋದಿದ್ರೆ ಡಾಕ್ಟರ್, ವಿಚ್ ಆರ್ ದ ಟಾಪ್ 3 ಮೋಸ್ಟ್ ಕಾಮನ್ ಕಂಡೀಷನ್ಸ್ ದಟ್ ಯು ಸಿ ಆನ್ ಎನ್ ಎವ್ರಿ ಡೇ ಬೇಸಿಸ್? ಪೀಪಲ್ ಈಟಿಂಗ್ ಅನ್ಹೈಜಿನಿಕ್ ಫುಡ್, ವಾಟರ್ ಸೋರ್ಸ್ ಆಫ್ ಇನ್ಫೆಕ್ಷನ್, ಡಿಕ್ರೀಸ್ಡ್ ಇಮ್ಯುನಿಟಿ, ಲಾಂಗ್ ಸ್ಟ್ಯಾಂಡಿಂಗ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್, ಇಂಥವರಲ್ಲಿ ಲಿವರ್ ಆಬ್ಸೆಸ್ ಈಸ್ ವೆರಿ ಕಾಮನ್. ಹಾಗೆ ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್, ವೇರ್ ದೇರ್ ಇಸ್ ನೋ adequate food intake, liver abscesses are very common. Apart from this, we also see jaundice due to obstruction of the bile duct. That is because of either gallbladder stone or sludge causing jaundice. People land up with severe pain, fever, sometimes septic shock. ಅವರಿಗೆ ನಾವು CBD ಸ್ಟೋನ್ಸ್ ಕ್ಲಿಯರ್ ಮಾಡಿ ನಂತರ ಗಾಲ್ ಬ್ಲಾಡರ್ನ ರಿಮೂವ್ ಮಾಡಬೇಕಾಗುತ್ತೆ. ಸೈಲೆಂಟ್ಲಿ ವಿಚ್ ಪ್ರೆಸೆಂಟ್ಸ್ ಟು ಸರ್ಜನ್ ಈಸ್ ಜಾಂಡಿಸ್ ಕಾಸ್ಡ್ ಬೈ ಪೆರಿಆಂಪ್ಯುಲರಿ ಕಾರ್ಸಿನೋಮಾ ಅಂತ. ಅಂದರೆ cancers arising anywhere in the lower stomach and small intestine duodenum causing obstruction to the bile duct.